ಇನ್ಫೆಂಟಿಸೈಡ್ ಅಂದ್ರೆ ಒಂದು ಮಗು ಹುಟ್ಟಿದ್ಮೇಲೆ ಅದು ಹೆಣ್ಣು ಅಂತ ಗೊತ್ತಾದ್ಮೇಲೆ ಸಾಯಿಸಿದಾಗ ಶಿಶು ಹತ್ಯೆ ಅಂತ ಕರಿತೀವಿ. ಓಕೆ, ಅದೇ ರೀತಿ ಫೋರ್ಟಿಸೈಡ್ ಅಂದ್ರೆ ಭ್ರೂಣ ಹತ್ಯೆ. ಭ್ರೂಣ ಹತ್ಯೆ. ಓಕೆ, ಸೊ ಇದು ಯಾವಾಗ ಶುರುವಾಗಿದ್ದು ನಮಗೆ 1970s ಅಲ್ಲಿ. PCPNDT ಆಕ್ಟ್ ಬರೋಕ್ಕಿಂತ ಮುಂಚೆ ಏನಾಗ್ತಿತ್ತು, ಮೆಡಿಕಲ್ ಡಿವೈಸ್ ಚೆನ್ನಾಗಿ ಬೆಳೆದಿದ್ರಿಂದ ಏನಾಗುತ್ತೆ, ಸೊ ಪ್ರೆಗ್ನೆಂಟ್ ಲೇಡಿಗೆ ಅನಾಮಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ಬಾಡಿ ಫೀಟಸ್ ಹೆಲ್ದಿಯಾಗಿ ಗ್ರೋ ಆಗುತ್ತೋ ಇಲ್ಲ ಅನ್ನೋದ್ರ ಜೊತೆಗೆ ಏನಾಗುತ್ತೆ, ಅದ್ರದ್ದು ಜೆಂಡರ್ ಕೂಡ ಗೊತ್ತಾಗೋದು, ಮೇಲೋ ಫಿಮೇಲೋ ಅಂತ. ಸೊ ಮೇಲ್ ಅಂತ ಇದು ಫಿಮೇಲ್ ಅಂತ ಹುಟ್ಟಿದ್ಮೇಲೆ ಸಾಯಿಸಿದ್ರೆ ಏನಾಗುತ್ತೆ, ಜನಕ್ಕೆ ಗೊತ್ತಾಗತ್ತೆ. ಅದೇ ಫೀಟಸ್ ಸ್ಟೇಜ್ ಅಲ್ಲಿ ಇದ್ದಾಗಲೇ ಸಾಯಿಸ್ಬಿಟ್ರೆ ಗೊತ್ತಾಗಲ್ವಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಫೋರ್ಟಿಸೈಡ್ ಕೂಡ ಮಾಡೋಕೆ ಶುರು ಮಾಡ್ಕೊಂಡಿದ್ದು 1970-75 ಟೈಮ್ ಅಲ್ಲಿ. ಸೊ ಇದು ಗೊತ್ತಾಗಿ ಏನ್ ಮಾಡಿದ್ರು, ಆಕ್ಟ್ ತಗೊಂಬಂದಿದ್ದು. ನೆನ್ಪಿರ್ಬೇಕಿತ್ತು, PCPNDT ಆಕ್ಟ್, ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರಿನೇಟಲ್ ಡಯಾಗ್ನೋಸಿಸ್ ಟೆಸ್ಟ್. ಸೊ ಬ್ಲಾಂಕೆಟ್ ಅಪ್ಲಿಕೇಶನ್ ಫೋರ್ಟಿಸೈಡ್ ಮೇಲೆ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ವಿ, MTP ಆಕ್ಟ್ ತಗೊಂಬಂದ್ವಿ. ನೆನ್ಪಿದ್ಯಾ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್. ಸೊ ಇದೇನ್ ಮಾಡುತ್ತೆ, ಯಾವ ಇನ್ಸಿಡೆನ್ಸ್ ಅಲ್ಲೂ ನೀವು ಫೋರ್ಟಿಸೈಡ್ ನ ಮಾಡೋ ಹಾಗಿಲ್ಲ ಅನ್ನೋದು ಹೇಳುತ್ತೆ. MTP ಆಕ್ಟ್ ಏನ್ ಹೇಳುತ್ತೆ, ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನೀವು ಯು ಕ್ಯಾನ್ ಗೋ ಫಾರ್ ಫೋರ್ಟಿಸೈಡ್. ಹೌದಾ, ಯಾವ ಸಮಯದಲ್ಲಿ ಭ್ರೂಣ ಹತ್ಯೆ ಮಾಡ್ಬೋದು ಅಂತ ಹೇಳೋದಕ್ಕೂ ಕೆಲವೊಂದು ಇನ್ಸಿಡೆನ್ಸ್ ಬೇಕಾಗುತ್ತಲ್ಲ. ಹೌದಾ, ಸೊ ಮಗು ಏನಾದ್ರೂ ಏನಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿಲ್ಲ, ಫಿಸಿಕಲಿ ಮೆಂಟಲಿ ವೀಕ್ ಆಗಿದೆ, ಹುಟ್ಟಿದ್ಮೇಲೆ ಕೂಡ ಅದು ಲೈಫ್ ಲಾಂಗ್ ಬರ್ಡನ್ ಪೇರೆಂಟ್ಸ್ ಅಂದ್ರೆ ಅಂತ ಟೈಮಲ್ಲಿ ಯು ಕ್ಯಾನ್ ಗೋ ಫಾರ್ ಫೋರ್ಟಿಸೈಡ್, ಅಬಾರ್ಷನ್ ಹೋಗ್ಬೋದು. ಓಕೆ, ಅಥವಾ ಮಗು ಹುಟ್ಟಿದ್ಮೇಲೆ ಏನಾಗುತ್ತೆ, ಡಿಸೀಸ್ ಇಂದ ಬಳಲ್ತಾ ಇರುತ್ತೆ, ಅದಕ್ಕೆ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಇದೆ, 6 ತಿಂಗಳು 1 ವರ್ಷ. ಅಂತ ಟೈಮಲ್ಲೂ ಕೂಡ ಅವರು ಆ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡೋದು ಬೇಡ ಅನ್ಸಿದಾಗ್ಲೂ ಕೂಡ ಯು ಕ್ಯಾನ್ ಗೋ ಫಾರ್ ಅಬಾರ್ಷನ್. ಓಕೆನಾ, ತಿನ್ಬಿಟ್ರೆ ರೇಪ್ ಇನ್ಸಿಡೆನ್ಸ್ ಅಲ್ಲಿ ರೇಪ್ ವಿಕ್ಟಿಮ್ಸ್ ಏನಾದ್ರು ಡಿನೈ ಮಾಡಿದ್ರೆ ಏನಾಗುತ್ತೆ, ಅವಾಗ್ಲೂ ಕೂಡ ಯು ಕ್ಯಾನ್ ಗೋ ಫಾರ್ ದಿ ಅಬಾರ್ಷನ್. ಹೌದಾ, ಸೊ ಇವಿಷ್ಟು ಇನ್ಸಿಡೆನ್ಸಸ್ ಇತ್ತು.